ಭಾರತದ ಷೇರುಪೇಟೆಯಲ್ಲಿ ಕರಡಿ ಕುಣಿತವಾಗ್ಬಿಟ್ಟಿದೆ. ಸೆನ್ಸೆಕ್ಸ್ನಲ್ಲಿ 1600 ಸೂಚ್ಯಾಂಕಗಳ ಕುಸಿತವನ್ನು ಕಂಡಿದ್ರೆ 22,350ಕ್ಕೆ ತಲುಪಿದೆ. ನಿಫ್ಟಿಯ ಸೂಚ್ಯಾಂಕ ಯುದ್ಧದ ಹೊಡೆತಕ್ಕೆ ಷೇರುಪೇಟೆ ತಲ್ಲಣವಾಗ್ಬಿಟ್ಟಿದೆ. ನಾವು ಈಗಾಗಲೇ ಬಹಳಷ್ಟು ದಿನಗಳಿಂದ ಗಮನಿಸಬಹುದು ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಶನಿವಾರ ಭಾನುವಾರ ಸೈಲೆಂಟ್ ಆಗಿದ್ದಂಥ ಈ ಒಂದು ಶೇರ್ ಮಾರ್ಕೆಟ್ನ ಪರಿಸ್ಥಿತಿ ಇವತ್ತು ಬಹಳಷ್ಟು ವ್ಯತ್ಯಾಸಗಳ ಕಂಡುಬಿಡ್ತು. ಭಾರತದ ಷೇರುಪೇಟೆಯಲ್ಲಿ ಕರಡಿ ಕುಣಿತ ಅಂತ ಕರೀತಾರೆ ಇದನ್ನ. ಸೆನ್ಸೆಕ್ಸ್ನಲ್ಲಿ 1600 ಸೂಚ್ಯಾಂಕಗಳ ಕುಸಿತವಾಗಿದ್ರೆ 22,350ಕ್ಕೆ ತಲುಪಿದೆ ನಿಫ್ಟಿ ಸೂಚ್ಯಾಂಕ. ಯುದ್ಧದ ಹೊಡೆತಕ್ಕೆ ಈ ರೀತಿಯಾದಂಥ ತಲ್ಲಣ ಸೃಷ್ಟಿಯಾಗ್ಬಿಟ್ಟಿದೆ. ಹೂಡಿಕೆದಾರರಿಗಂತೂ ಈಗಾಗಲೇ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದೆ, ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ. ಶೇರ್ ಮಾರ್ಕೆಟಲ್ಲೇ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತೀನಿ ಅಂದರೆ ಈ ಹೊಡೆತಗಳನ್ನು ಕೂಡ ತಡ್ಕೊಳ್ಳುವಂಥ ತಾಕತ್ ಬೇಕಾಗುತ್ತೆ. ಜೀವನಕ್ಕೇನೋ ಒಂದಿದೆ, ಪಾರ್ಟ್ ಟೈಮಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ನಾವೇನೋ ಹೂಡಿಕೆ ಮಾಡ್ತೀವಿ, ಲಾಭ ತೆಗಿತೀವಿ ಅನ್ನೋದು ಒಂದು ಕಡೆ. ಆದರೆ ಇದನ್ನೇ ನಂಬಿ ಇರೋದನ್ನೆಲ್ಲ ತಂದು ಸುರಿದ್ರೆ ಈ ರೀತಿಯಾದಂಥ ಎಲ್ಲೋ ನಡೆಯುವಂಥ ಯುದ್ಧದ ಪರಿಣಾಮ ಯಾವ ರೀತಿ ಹೊಡೆತ ಕೊಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ಬಿಟ್ಟಿದೆ. ಸದ್ಯಕ್ಕೆ ಯುದ್ಧದ ಹೊಡೆತಕ್ಕೆ ಷೇರುಪೇಟೆ ಭಾರಿನೇ ತಲ್ಲಣವನ್ನು ನೋಡ್ತಾ ಇದೆ. ಇನ್ನು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಅಂತ ಕರೆಯಲಾಗುತ್ತೆ. ಈ ರೀತಿಯಾದಂಥ ಏರುಪೇರುಗಳನ್ನು ಸೆನ್ಸೆಕ್ಸ್ನಲ್ಲಿ 1600 ಸೂಚ್ಯಾಂಕಗಳ ಕುಸಿತವನ್ನು ಕಂಡಿದ್ರೆ 22,350ಕ್ಕೆ ತಲುಪಿದೆ ನಿಫ್ಟಿ ಸೂಚ್ಯಾಂಕ. ಯುದ್ಧದ ಹೊಡೆತಕ್ಕೆ ಷೇರುಪೇಟೆ ಈ ರೀತಿಯಾಗಿ ತಲ್ಲಣವನ್ನು ಸೃಷ್ಟಿ ಮಾಡಿಬಿಟ್ಟಿರುವಂಥದ್ದು. ಈಗಾಗಲೇ ಯುದ್ಧದ ಹೊಡೆತಕ್ಕೆ ಒಂದೇ ಒಂದು ದಿನಕ್ಕೆ ಯಾವ ರೀತಿಯಾಗಿ ಲಕ್ಷ ಕೋಟಿಗಳೆಲ್ಲವೂ ಕೂಡ ಪಾತಾಳಕ್ಕೆ ಬಿತ್ತು. ಹೂಡಿಕೆದಾರರಿಗೆ ಇದು ಯಾವ ರೀತಿಯಾಗಿ ತಲೆನೋವಾಯಿತು ಎಲ್ಲವನ್ನ ನಾವು ದಿನನಿತ್ಯ ಗಮನಿಸ್ತಾನೆ ಬರ್ತಾ ಇದ್ದೀವಿ. ಈಗಾಗಲೇ ಯುದ್ಧಗಳು ಶುರುವಾಗಿ ಒಂದು ತಿಂಗಳು ಹತ್ತತ್ರ ಆಗೋಯಿತು. ಈ ಸಂದರ್ಭದಲ್ಲಿ ಅದರ ಇಂಡೈರೆಕ್ಟ್ ಹೊಡೆತಗಳಿದೆಯಲ್ಲ ಅದನ್ನು ತಡ್ಕೊಳ್ಳೋದು ಭಾರಿ ಕಷ್ಟ. ಅಂತ್ಯ ಪರಿಸ್ಥಿತಿ ಉಂಟಾಗಿರೋದು. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತವಾಗಿದೆ. ಸೆನ್ಸೆಕ್ಸ್ನಲ್ಲಿ 1600 ಸೂಚ್ಯಾಂಕಗಳ ಕುಸಿತವಾಗಿದ್ರೆ 22,350ಕ್ಕೆ ತಲುಪಿದೆ ನಿಫ್ಟಿ ಸೂಚ್ಯಾಂಕ. ಯುದ್ಧದ ಹೊಡೆತಕ್ಕೆ ಈ ರೀತಿಯಾದಂಥ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಬದಲಾವಣೆಗಳನ್ನು ನಾವು ದಿನನಿತ್ಯ ಗಮನಿಸ್ತಾ ಇದ್ದೀವಿ.